ಇತ್ತೀಚೆಗೆ ನನಗೆ ತುಂಬ ಫೇವ್ರೇಟ್ ಆಗಿರುವಂತಹ, ನನಗೆ ಸಾಕಷ್ಟು ಪ್ರಯೋಜನಗಳನ್ನು ತಂದುಕೊಟ್ಟಂತಹ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಿಗೆ ಸುಸ್ವಾಗತ ಅಂತ ಹೇಳ್ತಾ, ಯೂಶ್ವಲಿ ನನ್ನ ಬೆಳಗ್ಗೆ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಇಲ್ಲ ಅರ್ಶಿನದ ನೀರಂತೆ, ಆ್ಯಶ್ ಕಾರ್ಡ್ ಜ್ಯೂಸ್ ಅಂತೆ, ಅದು ಇದು ABC ಏನಾದರೂ ಮಾಡ್ಕೊಂಡು ಕುಡಿತಾನೆ ಇರ್ತೀನಿ. ಇವತ್ತು ಇತ್ತೀಚೆಗೆ ನನಗೆ ತುಂಬ ಫೇವ್ರೇಟ್ ಆಗಿರುವಂತಹ, ನನಗೆ ಸಾಕಷ್ಟು ಪ್ರಯೋಜನಗಳನ್ನು ತಂದುಕೊಟ್ಟಂತಹ ಆಮ್ಲ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಜನ ಅನ್ಕೋದು ಇದರಲ್ಲಿ ಏನು ವಿಶೇಷತೆ ಇದೆ, ರಪ್ಪ ಅಂತ ಏನು ಬೆಟ್ಟದ ನೆಲ್ಲಿಕಾಯಿನ ಹಲೋ 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 ಹಲೋ. ಸೊ ಆಮ್ಲ ಜ್ಯೂಸ್ಗೆ ಇನ್ನೊಂದು 2 ಐಟಮ್ಸ್ನ ಸೇರಿಸಿದ್ರೆ ಸಖತ್ತಾಗಿರುತ್ತೆ. ಯೂಶ್ವಲಿ ತುಂಬ ಜನಕ್ಕೆ ಅದೊಂದು ಸ್ವಲ್ಪ ಒಗ್ರು ಅಂತ ಅನಿಸುತ್ತೆ, ತುಂಬ ಜನ ಇಷ್ಟಪಡಲ್ಲ. ಸೊ ಇಷ್ಟಪಡೋ ಥರ ಮಾಡಿಕೊಂಡು ಕುಡಿದ್ರೆ ಅದರ ಪ್ರಯೋಜನಗಳು ಸಾಕಷ್ಟು. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಬೆಟ್ಟದ ನೆಲ್ಲಿಕಾಯಿ, ಗೂಸ್ಬೆರಿ ಅಥವಾ ಆಮ್ಲ ಅಂದ ತಕ್ಷಣ ಅದರಲ್ಲಿ ತುಂಬ 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 ಪ್ರಯೋಜನಗಳಿದೆ ಅಂತ ಹೇಳ್ಬೋದು. ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್, ಹಾಗೆಯೇ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ಲೈಕ್ ವಿಟಮಿನ್ C ಎಲ್ಲ ಅಂಶಗಳು ಸಾಕಷ್ಟು ಇರುತ್ತೆ. ಹಾಗಾಗಿ ನಮ್ಮ ಹೇರ್ ಹೆಲ್ತ್ಗೆ, ಸ್ಕಿನ್ ಹೆಲ್ತ್ಗೆ, ಲಿವರ್ ಹೆಲ್ತ್ಗೆ, ಈವನ್ ಡಯಾಬಿಟೀಸ್ನ ಕಂಟ್ರೋಲ್ ಮಾಡೋದಕ್ಕೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ, ಹೀಗೆ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿದೆ ಆಮ್ಲ ಜ್ಯೂಸ್. ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅದರ ಪ್ರಯೋಜನ ದುಪ್ಪಟ್ಟಾಗುತ್ತೆ. ಯಾವುದೇ ಆಯಿತು, ಅರ್ಶಿನದ ನೀರಾಯಿತು, ABC ಜ್ಯೂಸ್ ಆಯಿತು, ಈ ಥರ ಆಮ್ಲ ಜ್ಯೂಸ್ ಆಯಿತು, ಆ್ಯಶ್ ಕಾರ್ಡ್, ಇದೆಲ್ಲದನ್ನು ನಾವು ಖಾಲಿ ಹೋಟೆಲ್ ಕುಡಿಯೋದ್ರಿಂದ ಅದರ ಪ್ರಯೋಜನಗಳು ಜಾಸ್ತಿ ಅಂತ ಹೇಳ್ಬೋದು. ಸೊ ಈಗ ನಾನು ಫಟಾಫಟ್ ಅಂತ ಇವತ್ತಿನ ಮಾರ್ನಿಂಗ್ಗೆ ಆಮ್ಲ ಜ್ಯೂಸ್ನ ಏನು ಕುಡಿತಾ ಇದ್ದೀನಿ, ಸೊ ಅದಕ್ಕೆ ಏನೇನು ಐಟಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಟ್ಬಿಡ್ತೀನಿ. ಸೊ 3 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಪುದೀನ, ಒಂದಿಷ್ಟು ಶುಂಠಿ, ಹಾಗೆಯೇ ಹನಿ, ಜೇನುತುಪ್ಪ. ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ C ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಯಾವುದನ್ನೇ ಆಗಲಿ ಮಾಡ್ರೇಟ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲೂ ಆಮ್ಲ ಜ್ಯೂಸನ್ನು ಆಲ್ರೆಡಿ ಲೋ ಬ್ಲಡ್ ಪ್ರೆಷರ್ ಇರುವಂಥವ್ರು ಯೂಸ್ ಮಾಡೋದು, ಅಥವಾ ಆಮ್ಲ ಅಲರ್ಜಿ ಇರೋರು ದಯವಿಟ್ಟು ಅವಾಯ್ಡ್ ಮಾಡಿ. ಸೊ ನಾನೀಗ ಸಬ್ಜಾ ಸೀಡ್ಸ್ನ ಬಳಸ್ತಾ ಇದ್ದೀನಿ. ಇದನ್ನ ಒಂದು 10 ನಿಮಿಷ ನೀರಲ್ಲಿ ಹಾಕಿ ನೆನೆಸಿ ಯೂಸ್ ಮಾಡೋಣ. ಇದನ್ನ ನೀವು ಯಾವುದೇ ಜ್ಯೂಸ್ಗೆ ಅಥವಾ ನೀರಿಗೆ ಹಾಕೊಂಡು ಬಳಸಬಹುದು. ಇದು ಟೋಟಲಿ ಆಪ್ಷನಲ್. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಮೆಗ್ನೀಷಿಯಂ, ಜಿಂಕ್ ಸಾಕಷ್ಟಾಗಿರುತ್ತೆ. ಬ್ರೈನ್ ಇರುವಂತಹ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ಹಾಗಾಗಿ ಮೂಡ್ ಡಿಸಾರ್ಡರ್ಸ್ ಲೈಕ್ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿನ ಟ್ರೀಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ವಾರಕ್ಕೆ ಅಟ್ಲೀಸ್ಟ್ 1 ರಿಂದ 2 ಸಲ ಆಮ್ಲ ಜ್ಯೂಸ್ನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಬಳಸೋದ್ರಿಂದ ಸಾಕಷ್ಟು ಪ್ರಯೋಜನಗಳನ್ನು ನೀವು ಕೂಡ ಪಡ್ಕೋಬಹುದು. ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಸಿಂಪಲ್ ಸ್ಕಿನ್ ಕೇರ್ ರೂಟೀನ ಮುಗಿಸ್ಕೋತೀನಿ. ಯೂಶಲಿ ಸನ್ ಎಕ್ಸ್ಪೋಷರ್ ಇಂದ ಕಪ್ಪು ಕಲೆಗಳು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಮೊಡವೆಗಳಿಂದ ಚರ್ಮ ಹಾಳಾಗಿರುತ್ತೆ. ಈ ತರದ ಸಮಸ್ಯೆಗಳಿಗೆ ಒಂದೊಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಹಿಮಾಲಯರವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಇದು ಸಖತ್ ಲೈಟ್ ವೇಟ್ ಆಗಿದೆ, ಹಾಗಾಗಿ ಕ್ವಿಕ್ ಆಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ, ಕ್ಲಿಯರ್ ಅಂಡ್ ರೇಡಿಯಂಟ್ ಸ್ಕಿನ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ನನಗೂ ಕೂಡ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಲ್ನೆಸ್ ಆಗಿರ್ಬೋದು, ಇದನ್ನ ರಿಡ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಯೂಸ್ಫುಲ್ ಆಗಿದೆ. ಇದರಲ್ಲಿ 100% ಆರ್ಗ್ಯಾನಿಕಲಿ ಸೋರ್ಸ್ಡ್ ಟರ್ಮರಿಕ್ ಇದೆ. ಅಂದ್ರೆ ಈ ಸಿರಮ್ನ ಸ್ವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ನಿಂದ ಮಾಡಿದ್ದಾರೆ. ಇದರಿಂದ ಅರಿಶಿಣದ ಪೂರ್ಣ ಸಾಮರ್ಥ್ಯವನ್ನು ಉಳಿಸಿಕೊಂಡು ಕೆಲಸ ಮಾಡುತ್ತೆ. ಹಾಗೇನೆ ಇದರಲ್ಲಿ 10% ಗ್ಲೈಕಾಲಿಕ್ ಆಸಿಡ್, ಹಾಗೇನೆ 2% ನಿಯಾಸಿನಮೈಡ್ ಇದೆ. ಸೊ ಇದು ಬೆಸ್ಟ್ ಆಫ್ ನೇಚರ್ ಅಂಡ್ ಸೈನ್ಸ್ ಅಂತ ಹೇಳ್ಬೋದು. ಜೊತೆಗೆ ನ್ಯಾಚುರಲ್ ಆಗಿ ಡಾರ್ಕ್ ಸ್ಪಾಟ್ಸ್ ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. 2 to 3 ಡ್ರಾಪ್ಸ್ ಆಫ್ ಸಿರಮ್ ನ ಜೆಂಟಲ್ ಆಗಿ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಸ್ಕಿನ್ ಕೇರ್ ರೂಟೀನ್ ನ ಫಿನಿಶ್ ಮಾಡಬಹುದು. ಹಾಗೇನೆ ಈ ಪ್ರಾಡಕ್ಟ್ಸ್ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಹಿಮಾಲಯರವರ ವೆಬ್ಸೈಟ್ ಹಾಗೆ ಅಪ್ಲಿಕೇಶನ್ ಅಲ್ಲಿ ಕೂಡ ಸಿಗುತ್ತೆ. ಹಾಗೆ ಇವತ್ತೇ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 30% ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಾನೀಗ ನಾನು ಕ್ಷೇಮವನ ವೆಲ್ನೆಸ್ ಸೆಂಟ್ರಲ್ಲಿ ಇದ್ದಾಗ ನಮಗೆ ಬೆಳಗ್ಗೆ ತಕ್ಷಣ ಸ್ಮೂದಿ ಕೊಡ್ತಾಯಿದ್ರು. ಸೊ ಆ ಸ್ಮೂದಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಯೂಶಲಿ ಸ್ಮೂದಿ ಮಾಡೋದಕ್ಕೆ ಯಾವುದಾದ್ರೂ ಹಣ್ಣನ್ನು ಬಳಸಬಹುದು. ಅಪರೂಪಕ್ಕೆ ಹಣ್ಣಾಗಿರೋ ಒಳ್ಳೆ ಅವಕಾಡೋ ಸಿಕ್ಕಿದೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಂತೂ ಯಾವತ್ತೂ ಕರೆಕ್ಟಾಗಿರೋದು ಸಿಗೋದೇ ಇಲ್ಲ. ಸೊ ಸಿಕ್ಕಿದೆ. ಸೊ ಹಾಗಾಗಿ ಆವಕಾಡೋನ ಬಳಸ್ಕೊಂಡು ಸಿಂಪಲ್ಲಾಗಿ ಸ್ಮೂದಿ ಮಾಡ್ತೀನಿ. ಸ್ಮೂದಿ ಅಂದ ತಕ್ಷಣ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾನು ವೆಲ್ನೆಸ್ ಸೆಂಟ್ರಿಗೆ ಹೋದಾಗ ಅಲ್ಲಿ ಹೇಗೆ ನನಗೆ ಬೆಳಗಿನ ಬ್ರೇಕ್ಫಾಸ್ಟ್ ಇರ್ತಾಯಿತ್ತು ಆ ಥರ ನಾನು ಮಾಡ್ಕೋತಾ ಇದ್ದೀನಿ. ನನಗೆ ಒಂದು ಅರ್ಧ ಆವಕಾಡೋ ಸಾಕು. ಸೊ ಅದಷ್ಟನ್ನೇ ಈ ರೀತಿ ಕಟ್ ಮಾಡಿ ತಗೋತಾ ಇದ್ದೀನಿ. ಅದನ್ನು ಈ ಒಂದು ಆಟೋಮೆಟಿಕ್ ಬ್ಲೆಂಡರ್ಗೆ ಹಾಕೋತಾ ಇದ್ದೀನಿ. ಇದೇ ರೀತಿ ನೀವು ಪಪಾಯ, ಬನಾನಾ, ನಿಮ್ಮ ಇಷ್ಟದ ಫ್ರೂಟ್ಸ್ನ ಬಳಸ್ಬೋದು. ಒಂದು ಅರ್ಧ ಆವಕಾಡೋನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ತೆಂಗಿನ ಹಾಲನ್ನು ಬಳಸ್ತಾ ಇದ್ದೀನಿ.
ಸ್ವಲ್ಪ ತೆಂಗಿನ ಹಾಲನ್ನು ಹಾಕೋತೀನಿ. ಡೈರಿ ಪ್ರಾಡಕ್ಟ್ನ ಅವಾಯ್ಡ್ ಮಾಡಬೇಕು ಅನ್ನೋರು ಆಲ್ಮಂಡ್ ಮಿಲ್ಕ್ ಅಥವಾ ತೆಂಗಿನ ಹಾಲು ಅಂದರೆ ಕೋಕೋನಟ್ ಮಿಲ್ಕ್ನ ಬಳಸ್ಕೋಬಹುದು. ದಟ್ಸ್ ಆಲ್. ಇದನ್ನು ಇನ್ನೂ ಸ್ವಲ್ಪ ನೀರು ಮಾಡಿಕೊಂಡು ಹಾಗೆ ಕೂಡ ಕುಡಿಬಹುದು, ಅಥವಾ ನಾನೀಗ ಡೆಕೋರೇಟ್ ಮಾಡ್ತೀನಲ್ಲ ಹಾಗೂ ಕೂಡ ತಿನ್ನಬಹುದು. ಮೊದಲಿಗೆ ಸ್ವಲ್ಪ ಕೋಕೋನಟ್ ಶುಗರ್ ಹಾಕೋತೀನಿ. ಸ್ವಲ್ಪ ಅಂದರೆ ತೀರಾ ಸ್ವಲ್ಪ, ಓಕೆನಾ. ಇದಾದಮೇಲೆ ಸ್ವಲ್ಪ ಚಕ್ಕೆ ಪುಡಿ ಹಾಕೋತೀನಿ. ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಇದೆಲ್ಲ ಹುರಿದಿರೋದು. ಇದರ ಮೇಲ್ಗಡೆ ಕಲರ್ ಕಾಂಬಿನೇಷನ್ಗೆ ಚೆನ್ನಾಗಿರಲಿ ಅಂತ ದಾಳಿಂಬೆ ಹಣ್ಣು, ದಾಳಿಂಬೆ ಕಾಳು. ದಟ್ಸ್ ಆಲ್. ಹೆಲ್ದಿ, ಡಿಲಿಷಿಯಸ್, ಬ್ಯೂಟಿಫುಲ್ avocado smoothie ready. ಇವತ್ತಿನ ಈ ಬ್ಯೂಟಿಫುಲ್ ವೆದರ್ಗೆ ಸಿಂಪಲ್ಲಾಗಿ ರುಚಿಯಾಗಿರುವಂತಹ ಬಾಳೆಕಾಯಿ ತವಾ ಫ್ರೈನ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಬಾಳೆಕಾಯಿನ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದ್ರ ಸಿಪ್ಪೆ ತೆಗೆದ್ರೆ ಈ ರೀತಿ ನೀಟಾಗಿ ಸಿಪ್ಪೆ ಬರುತ್ತೆ. ಇದಾದ ಮೇಲೆ ತೀರಾ ತೆಳುನೂ ಅಲ್ಲ ತೀರಾ ದಪ್ಪನೂ ಅಲ್ಲ, ಈ ರೀತಿ ಮೀಡಿಯಂ ಸೈಜ್ಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ನಾವು ಪನ್ನೀರ್ ಅಥವಾ ಸಿಹಿ ಗೆಣಸನ್ನ ಕೂಡ ಬಳಸ್ಕೊಂಡು ಇದನ್ನ ಮಾಡಬಹುದು, ಬಹಳ ರುಚಿಯಾಗಿರುತ್ತೆ. ಈಗ ನಾನು ಮಸಾಲೆನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 2 ಚಮಚ ಧನಿಯಾ ಪುಡಿನ ತಗೋತಾ ಇದ್ದೀನಿ. ಇದ್ರೊಟ್ಟಿಗೆ ನಾನಿಲ್ಲಿ ಸ್ವಲ್ಪ ಅಚ್ಚಕಾರದ ಪುಡಿ ತಗೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಆದರೆ ಸ್ವಲ್ಪ ಜಾಸ್ತಿನೇ ತಗೋಬಹುದು. ಹಾಗೆ ಸ್ವಲ್ಪ ಅರಿಶಿನ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ ಹುಣಸೆ ರಸವನ್ನು ತಗೊಂಡಿದ್ದೀನಿ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರನ್ನು ಕೂಡ ಬೆರೆಸ್ಕೋಬಹುದು. ಈಗ ಮಸಾಲೆ ರೆಡಿ ಆಯಿತು. ಈಗ ತುಂಡು ಮಾಡಿದಂತಹ ಬಾಳೆಕಾಯಿಗೆ ನಾನು ಈ ಮಸಾಲೆನ ಒಂದೊಂದಾಗಿ ನೀಟಾಗಿ ಅಪ್ಲೈ ಮಾಡ್ತಾ ಹೋಗ್ತೀನಿ. ನಾನು ಮುಂಚೆನೇ ಹೇಳಿದಾಗೆ ಪನ್ನೀರ್, ಪೊಟೆಟೋಸ್, ಹೀಗೆಣಸು, ಹೀಗೆ ನಿಮ್ಮ ಇಷ್ಟದ ತರಕಾರಿಗಳನ್ನು ಈ ರೀತಿ ಮಾಡಿಕೊಂಡು ತಿನ್ನಬಹುದು. ಎಲ್ಲದಕ್ಕೂ ಮಸಾಲೆ ಅಪ್ಲೈ ಆದಮೇಲೆ ಅಟ್ಲೀಸ್ಟ್ ಒಂದು 30 ನಿಮಿಷ ಬಿಡಬೇಕಾಗತ್ತೆ. ಸೊ ಅದು ನೆನೆಯೋ ಹೊತ್ತಿಗೆ ನಾನು ಇನ್ನೊಂದು ತಟ್ಟೆಯಲ್ಲಿ 1-2 ಚಮಚ ಹಸಿ ಕಡಲೆ ಹಿಟ್ಟು, 1 ಚಮಚ ಅಕ್ಕಿ ಹಿಟ್ಟು, ಹಾಗೆಯೇ 1 ಚಮಚ ಚಿರೋಟಿ ರವೆ ತಗೊಂಡು ಮಿಕ್ಸ್ ಮಾಡ್ಕೊಂಡೆ. ಈಗ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ನ ತಗೋತಾ ಇದ್ದೀನಿ. 1-2 ಚಮಚ ಎಣ್ಣೆನ ಹಾಕೊಂಡೆ. ಮಸಾಲೆಯಲ್ಲಿ ನೆನೆದಂತಹ ಬಾಳೆಕಾಯಿನ ಆ ಹಿಟ್ಟಿಗೆ ಸ್ವಲ್ಪ ಈ ರೀತಿ ಮೆತ್ಕೊಂಡು ನಾವು ಪ್ಯಾನಲ್ಲಿ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಮನೇಲಿ ಇರುವಂತಹ ವಸ್ತುಗಳನ್ನು ಬಳಸಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದಾದಂತಹ ರೆಸಿಪಿ ಇದು. ಟ್ರಸ್ಟ್ ಮೀ, ತುಂಬ ರುಚಿಯಾಗಿರುತ್ತೆ. ಇದನ್ನು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ ಆಗೋ ಕೂಡ ಬಳಸಬಹುದು, ಅಥವಾ ಅನ್ನದ ಜೊತೆಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಸೊ ಫೈನಲಿ ನಾನು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಳಿ ಎಳ್ಳು, ಸ್ವಲ್ಪ ಕೆಚಪ್, ಹಾಗೆಯೇ ಅದ್ರ ಮೇಲೆ ಕೊತ್ತಂಬರಿ ಅಥವಾ ಪುದೀನಾನ ನಾನು ಚೆನ್ನಾಗಿ ಕಾಣಲಿ ಅಂತ ಹಾಕ್ತಾ ಇದ್ದೀನಿ. ಸೊ ಸಿಂಪಲ್ ಆದ ರುಚಿಯಾದ ಬಾಳೆಕಾಯಿ ತವಾ ಫ್ರೈ ರೆಡಿ ಆಯಿತು. ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು, ಓಕೆನಾ. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.